ಮೊದಲು ಮುತ್ತಿಟ್ಟ ಸುಂದರಿಯೇ, ಮುದುಗಿಳಿಯೇ ನನ್ನ ಗಿಳಿಯೇ ಸುಂದರಿಯೇ, ನನ್ನನ್ನೇ ಸೆಳೆದೆ ನನ್ನ ಚೆಲುವೆ, ಅನುಮತಿ ನೀಡು ನೀನು ಚೆಲುವೆ, ಸುಂದರಿ ನನ್ನ ಸುಂದರಿ, ನನಗಾಗೆ ಬಂದ ಚೆಲುವೆಯೇ, ಹೂವಿನ ದಳದ ಚೆಲುವೆ, ಸೋತೆನು ನಿನ್ನಲಿ ಮರೆತೆನು ನನ್ನನೇ, ನನ್ನ ಬೇಬಿ ಮೈಲ you're my only one, waiting for you, give me your love. Oh, ನನ್ನ ಬೇಬಿ ಮೈಲ you're my only one, waiting for you, give me your love. Oh, ನನ್ನ ಬೇಬಿ, oh ನನ್ನ ಬೇಬಿ, oh ನನ್ನ ಬೇಬಿ, ಮಳೆ ಬಿದ್ದ ಹಾಗೆ ಚಿಕ್ಕ ಚಿಕ್ಕ ಹನಿ ಕಂಡ ಹಾಗೆ ಪ್ರೀತಿಯನ್ನು ನೀ ಮಾಡುತ್ತೀರಿ, ಕ್ಷಣ ಕ್ಷಣವೂ ಮರೆತೆ ನನ್ನೇ ಸಾಗರವು ನೀನಾದೆ, ತೇಲುದೋಡಿ ನಾನಾದೆ, ಒಂಟಿಯಾಗಿ ಇದ್ದ ನನ್ನ ಹಕ್ಕಿಯಂತೆ ನೀ ಹಾರಿಬಿಟ್ಟೆ, ಪ್ರೀತಿಯನ್ನು ನೀ ಕೊಡುತ್ತಲೀರೆ ಮುತ್ತಲಿ ನನ್ನ ಮುಳುಗಿಸಿರೆ, ಚಿಟ್ಟೆಯಂತೆ ನಾನಂತೆ ಮೀನಿನಂತೆ ನೀನಂತೆ, ನೀನು ನನ್ನ ಕಣ್ತುಂಬಿರಲು ನಿತ್ಯ ನನಗೆ ಈಗ ಇಲ್ಲದಾಯಿತು, ನೀನು ಕಾಣದ ದಿನವಾನೆರೆದು ಕಾಲ ಕಳೆದು ನಾನೊಂದು ಹೋದರೆ, ಒಂದು ಸಾರಿ ನೋಡು ನನ್ನ ಚೆಲುವೆ, ಅನುಮತಿ ನೀಡು ನಿನ್ನ ಸೇರಲು, ಸೋತೆನು ನಿನ್ನಲಿ ಮರೆತೆನು ನನ್ನಲೇ, ನನ್ನ ಬೇಬಿ ಮೈಲ you're my only one, waiting for you, give me your love. ನನ್ನ ಬೇಬಿ ಮೈಲ you're my only one, waiting for you, give me your love. ನನ್ನ ಬೇಬಿ. ಹಂಗಾದ್ರೆ ಈ ಯೂನಿವರ್ಸ್ ಕೇಳಿದ್ರೆ ಕೊಡುತ್ತಲ್ವಾ? ನಾನು ನನ್ನ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಕಂಡಿಡ್ಬಿಟ್ಟೆ ಚಿಕ್ಕಪ್ಪ. ಏನು ಹೇಳ್ತಿದೀಯಾ? ಡೈರೆಕ್ಟರ್ ಮಿಸ್ಕಿನ್ ಇದಾರಲ್ವಾ, ಹೌದು, ಅವರು ಅಸಿಸ್ಟೆಂಟ್ ಹುಡುಕ್ತಾ ಇದಾರಂತ ಮೀರಾ ನಂಗೆ ಈ ಪೋಸ್ಟ್ ಕಳಿಸಿದಾಳೆ. ಆ ಡೈರೆಕ್ಟರ್ ಹತ್ರ ಅಸಿಸ್ಟೆಂಟ್ ಆಗಿ ಸೇರ್ಕೋತೀಯಾ? ಸೇರಕ್ಕೆ ಹೋಗ್ತಿದ್ದೀನಿ. ಹೇಳ್ತೀನಿ, ಸಾತ್ತೋಗ್ತೀಯಾ? ಸೇರ್ಕೊಂಡ್ಬಿಟ್ಯಾ? ಲೈ ಬೇಡ ಕಣೋ, ನಿಮ್ಮಪ್ಪ ಭವಿಷ್ಯ ನಂಬ್ತಾನೆ ನೀನು ಆನ್ ಸೈಟ್ ಅಲ್ಲಿ US ಹೋಗಿ ಕೆಲಸ ಮಾಡ್ತೀಯ ಅಂತ ಕನಸು ಕಾಣ್ತಾವನೆ. ಇವೆಲ್ಲ ಗೊತ್ತಾಯ್ತು ಅಂದ್ರೆ ನಿನ್ ಜೊತೆ ನನ್ನನ್ನು ಸಾಯಿಸ್ತಾನೆ. ನಮ್ಮ ಅಪ್ಪನ ವಿಷಯನ ನಾನ್ ನೋಡ್ಕೋತೀನಿ. ಏನು ನೀನ್ ನೋಡ್ಕೋತೀಯ? ನೋಡ್ಕೋ, ನೋಡೋಣ. ಕತೆ ಹಾಲಲ್ಲಿ ಹಾಕೋ ಜೇನುತುಪ್ಪ ತರ ಸ್ಮೂತ್ ಆಗಿರ್ಬೇಕು. ಲವ್ ಸ್ಟೋರಿ ಆದ್ಮೇಲೆ ಒಂದು ಟ್ವಿಸ್ಟ್ ಇರ್ಬೇಕು. ಕಿಂಗ್ ಹೇಳ್ತಾ ಇರೋದು ಕರೆಕ್ಟ್ ಅಲ್ವಾ ಅಶ್ವಿನ್? ಕಾನ್ಫ್ಲಿಕ್ಟ್ ಇದ್ರೆ ಅಲ್ವಾ ಲವ್ ಸ್ಟೋರಿ ಆಗೋದು? ಕಾನ್ಫ್ಲಿಕ್ಟ್ ಇದೆ ಸರ್. ಹೇ, ನಿಂಗೊಂದು ಒಳ್ಳೆ ವಿಷಯ ಹೇಳ. ಇದು ಫಸ್ಟ್ ಡೇ ಶೂಟ್ ಹೋದಾಗ ತೆಗ್ದಿದ್ದು. ಯಾಕೆ ಫಾರ್ಮನ್ಸ್ ಎಲ್ಲ ಹಾಕೊಂಬಂದಿದ್ಯಾ ಅಂತ ಕೇಳಿದ್ರು. ಈ ಬ್ಲಡ್ ನೋಡು, ಇದೆಲ್ಲ ಫೇಕ್ ಬ್ಲಡ್. ದೊಡ್ಡ ದೊಡ್ಡದು 4 ಫೇಕ್ ಬ್ಲಡ್ ಬಾಟಲ್ಸ್ ಇಟ್ಕೊಂಡಿರ್ತಾರೆ. ಸೂಪರ್ ಅಲ್ವಾ? ನೀನು ಓಕೆ ತಾನೆ? ಇಲ್ಲ ಕಣೋ, ನಮ್ಮ ಮಾವ ಇದ್ದಾರಲ್ಲ, ಮೊದಲೆಲ್ಲ ಕೋಪ ಬಂದ್ರೆ ಕೈಗೆ ಸಿಕ್ಕಿದ್ದನ್ನು ತಗೊಂಡು ಹೊಡೆದಾಕ್ತಾ ಇದ್ರು. ಇವಾಗ ಇನ್ನೂ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ನಿನ್ನೆ ನಮ್ಮ ಅಮ್ಮನ ಹೊಡಿಯಕ್ಕೆ ಹೋಗಿದ್ರು ಗೊತ್ತಾ? ನಮ್ಮಿಬ್ರು US ವೀಸಾನ ರೆನ್ಯೂ ಮಾಡ್ಬೇಕು ಅಂತ ಹೇಳಿದಾಗ ಯಾಕೆ ಖರ್ಚು ಅಂತ ಹೇಳ್ಬಿಟ್ರು. ಕರೆಕ್ಟ್. ನಮ್ಮಪ್ಪ ಬಿಟ್ಟು ಹೋಗಿರೋ ದುಡ್ಡನ್ನ ನಾವು ಖರ್ಚು ಮಾಡಿದ್ರೆ ಇವ್ರಿಗೆ ಏನಂತೆ ಕಷ್ಟ? ಕರೆಕ್ಟ್. ಅದು ನಮ್ಮಪ್ಪ ಬಿಟ್ಟು ಹೋಗಿರೋ ಆಸ್ತಿ ಮೇಲೆ ಮೊದ್ಲಿಂದನೂ ಅವ್ರಿಗೊಂದು ಕಣ್ಣಿದೆ. ಒಂದೇ ಒಂದು ನಿಮಿಷ, ರಸ್ನ ಫೋನ್ ಮಾಡ್ತಿದ್ದಾನೆ. ಹಲೋ ಲೋ ಮಗ, ಎಷ್ಟು ಸಖತ್ತಾಗಿತ್ತು ಗೊತ್ತೇನೋ ಫಸ್ಟ್ ಡೇ. ಆ ಮನುಷ್ಯ ಇಂಟರ್ವ್ಯೂ ಅಲ್ಲಿ ಹೇಗೆ ಮಾತಾಡ್ತಾರೋ ನೇರವಾಗೂ ಹಾಗೆ ಮಾತಾಡ್ತಾರೆ. ಮಾಡೋಣ ಮಗ, ನೀನ್ ಹೇಳೋ ಎಲ್ಲಿ ಅಂತ. ಅಂಜಲಿ ಬರ್ತಾಳ? ಎಷ್ಟು ಗಂಟೆಗೆ? ಹಾ ಡನ್, ಸಿಗೋಣ. ಇವಾಗ ಪಕ್ಕ ಸೆಲೆಬ್ರೇಟ್ ಮಾಡೋಣ. ರತ್ನ ಅಂಜಲಿನ ಕರ್ಕೊಂಡು ಟೋವೋ ಬರ್ತಿದ್ದಾನೆ, ನಾವು ಹೋಗೋಣ. ಅರ್ಥ ಆಯ್ತು. ನೀನ್ ಅಲ್ಲಿಗೆ ಬಂದ್ರೆ, ನೀನ್ ಎಲ್ರ ಜೊತೆ ಮಾತಾಡಿದ್ರೆ ನಿನ್ ಮೂಡೇ ಸರಿ ಹೋಗೋದು. ನನ್ನ ನಂಬು, ಬಾ. ಬಿಡು. ನಿಮ್ಮ ಮಾವನ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ರೆ ಹೇಗೆ? ಅದೆಲ್ಲ ವೇಸ್ಟ್. ಬಾ. ನಾನ್ ಬರಲ್ಲ. ಹುಡುಗಿರು ಯಾವಾಗ್ಲೂ ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋ ಬಾಯ್ ಫ್ರೆಂಡ್ ಬೇಕು ಅಂತಾನೆ ತಾನೇ ಅನ್ಕೊಳ್ಳೋದು. ಅದನ್ನೇ ಮಾಡಿಲ್ಲ ನಮ್ ಹೀರೋ. ಹೌದು, ನಮ್ ಹೀರೋ ಸತ್ತ. ನೋಡ್ದ್ಯಾ ಎಕ್ಸ್ಪೀರಿಯನ್ಸು? ಸರ್, ಅದಾದ್ಮೇಲೆ ಏನಾಯ್ತು ಅಂದ್ರೆ, ಕಾಫಿ ನೋಡೋ ಕೈ ಹಾಕಿ ಹಂಗೆ ಬಾಯ್ ಹಾಕೊಂಡು ಕಚ್ಚು. ಕಟ್. ಟಿಶ್ಯೂ ಬೇಕಾ? ಹೆಂಗಿರ್ಬೇಕು ಗೊತ್ತಾ? ಆಕ್ಷನ್. ಕಟ್ ಮಾಡಲೇ. ನನ್ ಮಾತು ಹೇಳೋ, ನಾನು ಹೇಳೋದನ್ನಷ್ಟೇ ಮಾಡು. ಓಕೆ, ಆಕ್ಷನ್.
ಲೇ ಏನ್ ನಡೀತಾ ಇದೆಯೋ ಅಲ್ಲೇ ರೆಡೆ? ಏನು ಇದೆಲ್ಲ? ಅವಳು ಉಗಿತಾ ಇದ್ದಾಳೆ, ನಿನ್ ಪಾತ್ರೆ ಹಿಡ್ಕೊಳ್ತಾ ಇದೆಯಾ? ಏಯ್ ಯಾರೋ ಅದು? ನಿಂದು ಒಂದ್ ಬದುಕೇನೋ. ಅಪ್ಪ ಇಲ್ಲಿ ಬೇಡ ಅಪ್ಪ. ಅಶ್ಶೋ, ಅಶ್ವಿನ್ ಅವರಪ್ಪ ಸರ್. ಇನ್ನೂ ಅವ್ನ ಮನೇಲಿ ಹೇಳಿಲ್ವಾ? ನಾನು ಹೇಳಿಲ್ವಾ? ಇವನ್ ಜಾತಕದ ಪ್ರಕಾರ ಇವನು ಅಮೆರಿಕಲ್ ಕೆಲಸ ಮಾಡಿದ್ರೆ ಚೆನ್ನಾಗಿರೋದು. ಈ ಊರಲ್ಲೇ ಇದ್ದು ಈ ಸಿನಿಮಾ ಕೆಲಸ ಎಲ್ಲ ಮಾಡ್ಕೊಂಡಿದ್ರೆ ಇವನು ನಾಶವಾಗಿ ಹೋಗ್ತಾನೆ. ಅವ್ನ್ ಅರ್ಥ ಆಗೋತಾನೆ, ಹೇಳೋ ಮೂರ್ಲೆ ಅವ್ನ್ಗೆ. ನಾನ್ ನಾಶವಾಗಿ ಹೋಗ್ತೀನಾ? ಅವರು ಜ್ಯೋತಿಷ್ ಹತ್ರ ಕೇಳ್ತಾನೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ನೋಡಿ ನಾವೇನ್ ಶ್ರೀಮಂತರಾಗ ಇದೀವಿ? ಇದೆಲ್ಲ ಸೋಂಬೇರಿಗಳು ಮಾಡೋ ಕೆಲಸ. ತಗೊಂಡೋಗಿ ತಿಪ್ಪೆಗೆ ಬಿಸಾಕಿ ನಿಮ್ ಜಾತಕ ಜ್ಯೋತಿಷನೆಲ್ಲ. ಲೈ ಮರ್ಯಾದಿಂದ ಮಾತಾಡೋ. ಏನ್ ಮರ್ಯಾದೆ? ಸೆಟ್ಟಲ್ ಎಲ್ರು ಮುಂದೆ ಹೊಡೆದ್ರು ತಾನೆ, ಅವಾಗೆಲ್ಲೋಗಿತ್ತು ಈ ಮರ್ಯಾದೆ? ಅದಕ್ಕೆ ಕಾರ್ಪೊರೇಟ್ ಕೆಲಸ ಅಂತ ಸುಳ್ಳು ಹೇಳೋಕ್ಯಾ? ಏನೋ ಮಾತಾಡ್ತಾ ಇದ್ದಾನೆ ಇವನು. ಅಲ್ವೋ ಅಶ್ವಿನ್, ನಿಮ್ಮ ಅಪ್ಪನ ಹತ್ರ ಸತ್ಯ ಹೇಳ್ಬಿಟ್ಟು ಹೋಗಿದ್ರೆ ಇದೆಲ್ಲ ನಡೀತಾ ಇತ್ತಾ ಹೇಳು? ಅವ್ರ ಹತ್ರ ಬಂದು ನಿಜ ಹೇಳಿದಿದ್ರೆ ನನ್ನ ಆಸೆ ಆಕಾಂಕ್ಷೆನೆಲ್ಲ ಅವತ್ತೇ ಮಣ್ಣಲ್ಲಿ ಹೂತಾಕ್ಬಿಡ್ತಿದ್ರು. ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡ್ಕೊಂಡು ನಿನ್ ತರ ಸೆಲ್ಫ್ ರೆಸ್ಪೆಕ್ಟ್ ಇಲ್ದಿರೋ ತರ ಬದುಕಕ್ ನನ್ ಕೈಲಾಗಲ್ಲಮ್ಮ. ಏಯ್ ಅಮ್ಮನ ಹತ್ರ ಹಿಂಗ್ ಮಾತಾಡು. ಏಯ್, ನಾನ್ ಹೇಳೋದನ್ನ ಕೇಳ್ಕೊಂಡು ಈ ಮನೇಲಿ ಇರೋ ಹಾಗಿದ್ರೆ ಇರ್ಬೋದು. ಇರಲ್ಲ. ಲೈ ನೀನ್ ವೀರನ್ ತರ ಅಲ್ಲಿ ಮಾತಾಡ್ದಾಗ್ಲೇ ಅರ್ಥ ಆಯ್ತು ನೇರವಾಗಿ ಇಲ್ಲಿಗೆ ಬರ್ತೀಯಾ ಅಂತ. ನಾನಿಲ್ಲಿ ತುಂಬಾ ದಿನ ಇರಲ್ಲ. ಹಾ ಸ್ವಲ್ಪ ದುಡ್ಡು ಮಾಡ್ಕೊಂಡು ಇಲ್ಲಿಂದ ಹೊರಟೋತೀನಿ. ಓ ಸಿನಿಮಾದಲ್ಲಿ ಕಾಸು ಸಂಪಾದನೆ ಮಾಡ್ತೀಯಾ? ಯಾರು? ಅಂಕಲ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ನೀನ್ ಕೂತ್ಕೊಳ್ಳಮ್ಮ. ನೀವ್ ಕೂತ್ಕೊಳ್ಳಿ. ಇಲ್ಲಮ್ಮ, ನನಗೆ ಆಚೆ ಸ್ವಲ್ಪ ಕೆಲಸ ಇದೆ, ಹೋಗ್ಬೇಕು. ನೀನ್ ಕೂತ್ಕೊಮ್ಮ, ಕೂತ್ಕೋ. ಲೈ ನಾನು ಥಿಯೇಟರ್ ಹತ್ರ ಹೋಗಿ ಬರ್ತೀನಿ. ಪ್ರೊಜೆಕ್ಟರ್ ಎಲ್ಲ ಸ್ವಲ್ಪ ಚೆಕ್ ಮಾಡಿ ಬರ್ಬೇಕು. ಅಲ್ಲಿ ಕೀ ಕೊಡು. ಇವಾಗ ತಾನೇ ಬಂದೆ, ಅವಾಗ್ಲೇ ಹೇಳ್ಬಿಟ್ಯಾ? ಸರಿ ಬರ್ತೀನಮ್ಮ. ಥಿಯೇಟರ್ ಬೇರೆ ಕ್ಲೋಸ್ ಆಗಿರುತ್ತೆ. ಇವಾಗ ಎಲ್ಲೋಗ್ಲಪ್ಪ ದೇವ್ರೆ? ಎವ್ರಿಥಿಂಗ್ ವಿಲ್ ಬಿ ಫೈನ್, ಡೋಂಟ್ ವರಿ. ಅವ್ರಿಗೂ ಒಂದ್ ಸ್ವಲ್ಪ ಟೈಮ್ ಕೊಡು, ಅವರೇ ಸರಿ ಹೋಗ್ತಾರೆ. ಏ ನಾನೇನಾದ್ರು ತಪ್ದಾರಿಲ್ಲ, ಹೋಗ್ತಿದ್ದೀನಿ. ಅದಕ್ಕೆ ಮನೇನೆ ಬಿಟ್ಟು ಹೋಗಂದ್ರೆ? ಹೇ, ಏನಾದ್ರೂ ತಿಂತೀಯಾ? ನಿನ್ ಫೇವ್ರೆಟ್ ಸ್ಪೆಗೆಟಿ ಮಾಡಿದ್ದೀನಿ. ನನಗೀಗ ಹಸುವಿಲ್ಲ ಮೀರಾ. ಅಮ್ಮ ನಿನ್ ಪರವಾಗಿ ತಾನೇ ಮಾತಾಡಿದ್ರು. ಅವ್ರಿಗೆ ನೀನ್ ಹರ್ಟ್ ಮಾಡ್ಬಾರ್ದಾಗಿತ್ತು. ಹೌದು, ಎಲ್ರು ನನಗೆ ಅಡ್ವೈಸ್ ಮಾಡಿ. ನಿಮ್ಗೆ ಯಾರಿಗೂ ನನ್ನ ಕೋಪ ಫೀಲಿಂಗ್ಸ್ ಅರ್ಥನೇ ಆಗಲ್ಲ. ಸರಿ ತಿನ್ನ. ನನಗೆ ಬೇಡ ಮೀರಾ. ಅಶ್ವಿನ್ ತಗೋ. ಬೇಡ ಅಂತ ಹೇಳಿಲ್ವಾ? ಅಶ್ವಿನ್, ಮೀರಾಗೂ ಅವ್ರ ಮಾವನಿಗೂ ಏನ್ ಸಮಸ್ಯೆ? ಸರ್, ಮೀರಾಗೂ ಮತ್ತು ಅವ್ರ ಅಮ್ಮಂಗೆ US ಪಾಸ್ಪೋರ್ಟ್ ಇದೆ. ಅದು ವ್ಯಾಲಿಡ್ ಆಗಿರ್ಬೇಕು ಅಂದ್ರೆ ಅವ್ರು ವರ್ಷ US ಹೋಗ್ಲೇಬೇಕು. ಅದು ಅವ್ರ ಮಾವನಿಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಆಗ್ಲಿಲ್ಲ? ಅದಕ್ಕೆಲ್ಲ ತುಂಬಾ ಖರ್ಚಾಗತ್ತಲ್ವಾ? ಅವ್ರ ಮಾವ ತಾನೇ ಖರ್ಚು ಮಾಡ್ತಾ ಇರೋದು, ಕೋಪ ಬರೋದೇ ಅಲ್ವಾ? ಆದ್ರೆ ಅದು ಮೀರಾ ಸಂಪಾದನೆ ಮಾಡಿರೋ ದುಡ್ಡಲ್ವಾ? ಹೇ, ಅವಳು ಇವಾಗ ಸಂಪಾದನೆ ಮಾಡ್ತಾ ಇದ್ದಾಳೆ, ಮುಂದೆ ಏನಾಯ್ತು? ಅಯ್ಯೋ, ಮೀರಾ ಅವ್ರ ಮಾವ ಖರ್ಚು ಮಾಡ್ತಿರೋ ಎಲ್ಲಾ ದುಡ್ಡು ಕೂಡ ಮೀರಾ ಅವ್ರ ಅಪ್ಪಂದು. ಓ, ಅವ್ರ ಅಪ್ಪನ ದುಡ್ಡೇ ಹೊಡಿಬೇಕು ಅಂತ ಇದ್ದ. ಬ್ಯಾಡ್ ಬಾಯ್. ನಿನ್ಗೆ ಮೆಡಿಕಲ್ ಕಾಲೇಜ್ ಸೇರಿಸಿದ್ಯಾರೆ ಯಾರು? ನಮ್ಮಪ್ಪನ ದುಡ್ಡಲ್ಲಿ ಓದಿಸಿದ್ದು, ಅದ್ ನಂಗೆ ಗೊತ್ತಿದೆ. ನಮ್ಮಮ್ಮ ಈ ತರ ಆಗಿದ್ದು ಯಾರಿಂದ ಮಾವ? ಅಯ್ಯೋ ನಿಂದು ಮಾತಾಡ್ತೀಯ? ಎಲ್ಲ ಕಾಡ ಹಲೋ ಹಲೋ ಮೀರಾ, ಮೀಟ್ ಮಾಡ್ಬೇಕಿತ್ತು, ಇವಾಗ ಬರಕ್ಕಾಗತ್ತಾ? ಹಲೋ 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 ಮೀರಾ, ಇಲ್ಲಿ ತುಂಬಾ ಸೌಂಡ್ ಇದೆ, ಏನು ಕೇಳಿಸ್ತಿಲ್ಲ. ಹಲೋ 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 ಮೀರಾ. ಹಲೋ ಹಲೋ ಅಶ್ವಿನ್, ನಿನ್ ಹತ್ರ ಮಾತಾಡ್ಬೇಕಿತ್ತು. ಹಲೋ ಅಶ್ವಿನ್. ಮೀರಾ, ಐ ಕಾಲ್ ಯು ಲೇಟರ್. ಹಲೋ. ಬೇಬಿ, ಹೇ ಬೇಬಿ, ಏನಾಯ್ತು? ಏನೂ ಆಗಿಲ್ಲ ಅಶ್ವಿನ್, ಎವ್ರಿಥಿಂಗ್ ಈಸ್ ಗ್ರೇಟ್. ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು, ಚಾರ್ಜ್ಗೆ ಹಾಕಿದ್ದೆ.
ಅಲ್ಲಿ ನೆಟ್ವರ್ಕ್ ಬೇರೆ ಇರಲಿಲ್ಲ. ನಾನು ನಿನಗೆ ವಾಪಸ್ ಹೇಗೆ ಕಾಲ್ ಮಾಡೋಕ್ಕಾಗ್ತಿತ್ತು ಹೇಳು? ನಾನು ಅಷ್ಟು ಸಲ ಕಾಲ್ ಮಾಡಿದ್ದೆ, ಏನಾದ್ರೂ ಎಮರ್ಜೆನ್ಸಿ ಇರಬಹುದು ಅಂತ ಅರ್ಥ ಆಗ್ಲಿಲ್ವಾ? ಸರಿ, ಏನ್ ನಡೀತು ಅಂತ ಹೇಳು ಮೀರಾ. ನಮ್ಮಮ್ಮನ್ನ ಅವನು ತಳ್ಬಿಟ್ಟ ಅಶ್ವಿನ್. ಯಾರು? ನಿಮ್ಮ ಮಾವನ? ಕ್ಯಾಬ್ ಬಂದಿದ್ರೆ ಕಳಿಸ್ಬಿಡ್ತಾ ಇದ್ರು. ಆಂಬ್ಯುಲೆನ್ಸ್ ಬಂದ್ರೆ ಏನ್ ಮಾಡಕ್ಕಾಗತ್ತೆ? ಅದಕ್ಕೆ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದೆ. ನಮ್ಮಮ್ಮನ ಕಷ್ಟಪಟ್ಟು ಕನ್ವಿನ್ಸ್ ಮಾಡಿ 2 ದಿನ ಆದ್ಮೇಲೆ ಅಂಜಲಿ ಮನೆಗೆ ಕರ್ಕೊಂಡು ಬಂದ್ಬಿಟ್ಟೆ. ಓ ಶಿಟ್, ಯಾ, ಐ ಹ್ಯಾಡ್ ನೋ ಐಡಿಯಾ. ಆಂಟಿ ಈಗ ಓಕೆ ಅಲ್ವಾ? ಆದ್ರೂ ನಿಂಗೊಂದು ವಿಷಯ ಹೇಳ, ನೀನ್ ಆ ಆಂಬ್ಯುಲೆನ್ಸ್ನ ಕ್ಯಾಬ್ ಆಗಿ ಯೂಸ್ ಮಾಡ್ದೆ ಅಲ್ವಾ? ಸರಿಯಾಗಿ ತಲೆ ಓಡಿಸಿದ್ಯಾ ಮಾತ್ರ. ಕೇಳ್ತಿದ್ರೆ ಯಾವ್ದೋ ಮೂವಿಲ್ ಥ್ರಿಲ್ಲಿಂಗ್ ಸೀನ್ ತರ ಇದೆ. ವಾಟ್ ದ ಹೆಲ್ ಅಶ್ವಿನ್, ನಿಂಗೇನ್ ತಲೆ ಕೆಟ್ಟಿದ್ಯಾ? ಹೇ ಬೇಬಿ, ಐ ವಾಸ್ ಜಸ್ಟ್ ಜೋಕಿಂಗ್. ಯಾಕೆ ಇಷ್ಟೊಂದು ಸೆನ್ಸಿಟಿವ್ ಆಗ್ತಿದ್ಯಾ? ನಿನಗೆ ಯಾವಾಗ ಜೋಕ್ ಮಾಡ್ಬೇಕು, ಯಾವಾಗ ಮಾಡ್ಬಾರ್ದು ಅಂತ ಗೊತ್ತಾಗಲ್ವಾ? ನನ್ ಕಷ್ಟ ನಿನ್ಗೆ ಒಂದ್ ಮೂವಿ ಸೀನ್ ತರ ಕಾಣ್ತಿದ್ಯಾ? ಕಾಮ್ ಡೌನ್ ಮೀರಾ, ಯಾಕಿಷ್ಟು ಕೋಪ ಮಾಡ್ಕೋತಿದ್ಯಾ? 2 ದಿನದಿಂದ ನೀನ್ ಬರ್ಲೇ ಇಲ್ಲ, ಇವಾಗ ಬಂದು ಜೋಕ್ ಮಾಡ್ತಾ ಕೂತಿದ್ಯಾ? ಹೇಳು ಅಶ್ವಿನ್, ನೀನ್ ಸಂತೋಷವಾಗಿದ್ರು ಕಷ್ಟದಲ್ಲಿದ್ರು ಪ್ರತಿಯೊಂದ್ ಸಲನೂ ನಾನ್ ಎಷ್ಟೇ ಬಿಸಿ ಆಗಿದ್ರು ಕೂಡ ನಾನ್ ನಿನ್ಗೋಸ್ಕರ ಬಂದಿದ್ದೀನಿ. ಆದ್ರೆ ನನಗೂ ಒಂದ್ ಪ್ರಾಬ್ಲಮ್ ಆದಾಗ ಅದನ್ನ ನೀನ್ ಪ್ರಯಾರಿಟೈಸ್ ಮಾಡಕ್ ಆಗ್ಲಿಲ್ಲ ಅಲ್ವಾ? ನನ್ ಕೈಲಿ ಬರೋಕಾಗಿದ್ರೆ ಖಂಡಿತವಾಗ್ಲೂ ಬರ್ತಿದ್ದೆ ಮೀರಾ. ನಾನು ನಿನಗೋಸ್ಕರನೇ ಇರ್ತಿದ್ದೆ. ವಾಟ್? ಅವತ್ತು ಕೂಡ ನಾವು ಮಾತಾಡ್ತಾ ಇರುವಾಗ ನಿನ್ ಫ್ರೆಂಡ್ ಕಾಲ್ ಮಾಡಿದ ಕೂಡಲೇ ಆ ಟಾಪಿಕ್ ನ ಅರ್ಧದಲ್ಲೇ ಬಿಟ್ಟು ಹೊರಟೋದೆ. ನಿನ್ನ ಚೇರಪ್ ಮಾಡೋಣ ಅಂತ ಒಂದ್ ಪಾಸ್ತಾ ತಗೊಂಡ್ ಬಂದ್ರೆ ಅದನ್ನ ತೆಗೆದು ಬಿಸಾಕಿ ನೀನ್ ನನ್ನ ಇನ್ಸಲ್ಟ್ ಮಾಡ್ದೆ. ನಾನು ಅಷ್ಟು ಕೋಪದಲ್ಲಿರುವಾಗ ಸಾರಿ ಅಂತ ಒಂದೇ ಒಂದ್ ಮೆಸೇಜ್ ಕಳಿಸಿಯಲ್ಲ. ವಾವ್ ಮೀರಾ, ಒಳ್ಳೆ ಲಿಸ್ಟ್ ಮಾಡ್ಕೊಂಡಿದ್ಯಾ. ಯು ಜಸ್ಟ್ ಲೈಕ್ ಎವ್ರಿ ಅದರ್ ಗರ್ಲ್. ಹಳೆದನ್ನೆಲ್ಲ ನೆನ್ಪಿಟ್ಕೊಂಡು ಈಗ ಸೇರ್ಸಿ ರಿವೆಂಜ್ ತಗೋತಿದ್ಯಾ? ಅವಾಗ ನಿನಗೆ ಸಮಸ್ಯೆ ಆಗಿತ್ತು ಅಂದ್ರೆ ಅವಾಗ್ಲೇ ಹೇಳ್ಬೇಕಿತ್ತಲ್ವಾ? ನೀನ್ ಮಾಡ್ತಿರೋದು ತುಂಬಾ ತಪ್ಪು ಮೀರಾ. ಓ ಮೈ ಗಾಡ್, ಏನು ಹೇಳ್ದೆ ಸುಮ್ನೆ ಇದ್ದಿದ್ದು ನನ್ ತಪ್ಪು ಅಂತಾನೆ ಹೇಳ್ತಾ ಇದ್ಯಾ? ಹೌ ಇಮ್ಮೆಚೂರ್. ಏನಂದೆ? ಇಮ್ಮೆಚೂರಾ? ಇಮ್ಮೆಚೂರೇ, ಸೆಲ್ಫ್ ಒಬ್ಸೆಸ್ಡೇ. ಜಗತ್ನಲ್ಲಿ ನಿನಗೆ ನಿನ್ನನ್ ಬಿಟ್ರೆ ಬೇರೆ ಯಾರು ಕಾಣಿಸೋದೇ ಇಲ್ಲ. ನೀನೊಬ್ಬ ನಾರ್ಸಿಸಿಸ್ಟ್. ಏ, ನಾನ್ ನಿನ್ನ ಇಂಪ್ರೆಸ್ ಮಾಡೋದಕ್ಕೆ ಮೆಚೂರ್ ಆಗಿ ಈಗೋ ಇಲ್ದಿರೋ ಒಂಥರ ನಾಟಕ ಮಾಡನ? ನಾನ್ ಹೀಗೆ ಅಂತ ನಿಂಗೆ ಮೊದ್ಲಿಂದನೂ ಗೊತ್ತಿತ್ತಲ್ವಾ? ಅವಾಗ ಇಷ್ಟ ಆಗಿರೋ ನಾನು ಇವಾಗ ಇಷ್ಟ ಆಗ್ತಿಲ್ವಾ? ನಾನ್ ಹಿಂಗೆ ಮೀರಾ, ಕೋಪ ಮಾಡ್ಕೋತೀನಿ, ಹೊಡಿತೀನಿ, ಬಡಿತೀನಿ. ಇದೇ ನನ್ ಗುಣ, ಇದೇ ನನ್ ಕ್ಯಾರೆಕ್ಟರ್. ನಿನಗೆ ಇಷ್ಟ ಆದ್ರೆ ಇರು, ಇಲ್ಲಾಂದ್ರೆ ಹೋಗ್ತಾ ಇರೋ. ಹೀಗೆಲ್ಲ ಮಾಡ್ಬೇಡ ಅಶ್ವಿನ್. ಇದನ್ನೆಲ್ಲ ನಾನು ನೋಡಿದ್ರೆ ನನಗೆ ನಮ್ಮ ಮಾವ ನೆನಪಾಗ್ತಾ ಇದೆ. ಆ ನಾಯಿಗೂ ನನಗೂ ಕಂಪೇರ್ ಮಾಡ್ತೀಯಾ ಮೀರಾ? ದೇರ್ ಇಸ್ ಅ ಲಿಮಿಟ್ ಮೀರಾ. ನೀನ್ ಮಾಡಿರೋ ತಪ್ಪುಗಳನ್ನೆಲ್ಲ ಲಿಸ್ಟ್ ಮಾಡಿ ಹೇಳಿದೀನಾ? You need help, Ashwin. ಓ, ಐ ಡೆಫಿನೆಟ್ಲಿ ಡೋಂಟ್ ನೀಡ್ ಯುವರ್ ಹೆಲ್ಪ್ ಮಾ. ನನ್ನ ಇಷ್ಟೊಂದು ಅವಮಾನ ಮಾಡೋ ಹುಡುಗಿ ನನಗೆ ಬೇಡ. ಇಲ್ಲಿವರೆಗೂ ನಾನು ನಿನ್ ಬಗ್ಗೆ ಅನ್ಕೊಂಡಿದ್ದೆಲ್ಲ ತಪ್ಪು. ಜಗಳ ಮಾಡೋ ಹುಡುಗಿನೇ ಬೇಡ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿನ್ ಜೊತೆ ಇದ್ರೆ ಬರೀ ಜಗಳ ಮಾಡ್ಕೊಂಡೇ ಇರ್ತೀನಿ ಅಂತ ಅನಿಸ್ತಿದೆ. ವಿ ಆರ್ ಸೋ ಡನ್, ಇಟ್ಸ್ ಓವರ್. ಏನಂದೆ? ಇಟ್ಸ್ ಓವರಾ? ನಿನ್ ತರ ಒಬ್ಬ ಚೀಪ್ ವ್ಯಕ್ತಿನ ನಾನು ನೋಡೇ ಇಲ್ಲ ಅಶ್ವಿನ್. ಇನ್ನೊಬ್ರು ವ್ಯಾಲ್ಯೂನ ಸ್ವಲ್ಪನೂ ಅರ್ಥ ಮಾಡ್ಕೊಳಕ್ಕಾಗದೇ ಇರೋ ನಿನ್ನಂತ ನೀನ್ ನನ್ಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ನನ್ ಕಣ್ ಮುಂದೆ ಬರ್ಬೇಡ. ಇನ್ ಮುಂದೆ ಜೀವನದಲ್ಲಿ ನಿನ್ ಬಗ್ಗೆ ಒಂದು ಕ್ಷಣನೂ ಯೋಚನೆ ಮಾಡಲ್ಲ. ಏಯ್, ಹೋಗಲೇ. ಕತೆ ಹಿಂಗ ತಿರುಗಿ ತೊಳೋದು? ಇಷ್ಟು ಸಿಂಪಲ್ ಮ್ಯಾಟರ್ಗೆ ಬ್ರೇಕಪ್ ಮಾಡ್ಕೊಳ್ಳೋದಾ? ಇರೋ, ಈಗ ನಾನು ಹೇಳ್ತೀನಿ ಕೇಳಿಸ್ಕೊ. ಅವನಿಗೆ ಬರುವಂತ ಹುಡುಗಿ ಅವ್ರ ಅಪ್ಪ ಅಮ್ಮನ ತರ ಜಗಳ ಆಡಬಾರ್ದು ಅಂತ ಅನ್ಕೊಂಡಿದ್ದ. ಆದ್ರೆ ಇವಳು ಜಗಳ ಆಡ್ತಾಳೆ. ಮೀರಾ ಅವಳಿಗಿರೋ ಅಗ್ರೆಸಿವ್ ಆಗಿರುವಂತ ಮಾವನ್ನ ಬಿಟ್ಟು ಆ ತರ ಅವಳ ಲೈಫಲ್ಲಿ ಯಾರನ್ನೂ ನೋಡ್ಬಾರ್ದು ಅಂತ ಅನ್ಕೊಂಡಿದ್ಲು. ಆದ್ರೆ ಹೀರೋ ಅದೇ ತರ ಅಗ್ರೆಸಿವ್ ಆಗಿದ್ದಾನೆ. ಒಳ್ಳೆ ಮಜಾ ಇದೆ ಅಶ್ವಿನ್. ಇವ್ರು ಒಂದಾಗೋದೇ ಅಲ್ವಾ? ಅವ್ರು ಯಾವತ್ತೂ ಒಂದಾಗಲ್ಲ ಅಲ್ವಾ ಸರ್? ಹೌದು ಕಣ, ಅವ್ರು ಯಾವತ್ತೂ ಒಂದಾಗೋದಿಲ್ಲ. ಅವ್ರಿಬ್ರು ಒಂದಾಗ್ಬಿಟ್ರೆ ಟಾಕ್ಸಿಕ್ ಆಗ್ಬಿಡುತ್ತಲ್ವಾ? ಕರೆಕ್ಟ್ ಆಗಿ ಹೇಳಿದ್ರೆ ಇದೇ ಕಣ ಇಂಟರ್ವಲ್ interval. ಬ್ಲಾಕ್. ನಿಮಗೂ ಅನಿಸ್ತಲ್ವಾ? ಹೌದು. ಹಾಗೆ ಕಂಟಿನ್ಯೂ ಮಾಡಿ ಅಶ್ವಿನ್. ಸೆಕೆಂಡ್ ಬ್ಲಾಕ್ ಕೂಡ ಕೇಳೋಣ. ಸರ್, ಇದು ಇಂಟರ್ವಲ್ ಅಲ್ಲ ಸರ್, ಮತ್ತೆ ಇದೇ ಕ್ಲೈಮ್ಯಾಕ್ಸ್. ಕ್ಲೈಮ್ಯಾಕ್ಸ್? ಕ್ಲೈಮ್ಯಾಕ್ಸ್ ಸರ್, ಇದು ನನ್ನ ಕತೆ ಸರ್. ಹೌದಪ್ಪ, ಇದು ನೀನ್ ಬರ್ದಿರೋ ಕತೆ ತಾನೆ? ಮತ್ತಿನ್ನೇನು? ನನ್ನ ಜೀವನದಲ್ಲಿ ನಡೆದಿರೋ ಕತೆ ಸರ್. ಸರ್,
ನೀವು ರೊಮ್ಯಾನ್ಸ್ ಕತೆನ ಕೇಳಿದ್ರಿ. ನಾನು ನನ್ನ ನರೇಷನ್ ಸ್ಕಿಲ್ಸ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ನನ್ನ ಕತೆನೇ ಹೇಳ್ಕೊಂಡೆ ಸರ್. ನೀನೇ ಆ ಟಾಕ್ಸಿಕ್ ಹುಡುಗ? ಅಶ್ವೇನ್, ಎಲ್ಲ ಡೈರೆಕ್ಟರ್ಸ್ ಅವ್ರ ಲೈಫಲ್ಲಿ ಮೀಟ್ ಮಾಡಿರೋ ಕೆಲವ್ರನ್ನ ಅವ್ರ ಸ್ಟೋರಿಲಿ ಒಂದು ಕ್ಯಾರೆಕ್ಟರ್ ಆಗಿ ಮಾಡ್ತಾರೆ. ಆದರೆ ನೀವು ನಿಮ್ಮನ್ನೇ ಇಟ್ಕೊಂಡಿದ್ದೀರಾ. ಸೂಪರ್, ಚೆನ್ನಾಗಿದೆ ಅಶ್ವಿನ್. ಇದನ್ನ ಸಿನಿಮಾ ಮಾಡ್ಬೋದು. ಸರ್, ಬ್ರೇಕಪ್ ಆಗಿ 1.5 ವರ್ಷ ಆಯ್ತು ಸರ್. ಇದು ವರ್ಕ್ ಆಗಲ್ಲ ಅನ್ಸುತ್ತೆ. ಓ, ಅಂದ್ರೆ ಅವತ್ತಿಂದ ನೀನು ಅವಳನ್ನ ಮೀಟ್ ಮಾಡಿಲ್ವಾ? ಅವಳು ಮಣಿಪಾಲಕ್ಕೆ ಶಿಫ್ಟ್ ಆದ್ಲೋಣ. ಅದಾದ್ಮೇಲೆ ಯಾವತ್ತೂ ಮೀಟ್ ಆಗಿಲ್ಲ. ಏಯ್, ಮಣಿಪಾಲ್ ಏನ್ ಬೇರೆ ದೇಶದಲ್ಲ ಇದೆ? ಫೋನ್ ಮಾಡಿ ಮಾತಾಡ್ಬೋದಲ್ವಾ? ನಾನು ಯಾಕಣ್ಣ ಮಾತಾಡ್ಬೇಕು? ಚಿಕ್ಕ ತಪ್ಪು ಮಾಡಿದ್ರೆ ಅದನ್ನ ದೊಡ್ಡದ್ ಮಾಡಿ ಜಗಳ ಮಾಡೋಂಥ ಹುಡುಗಿ ಅಣ್ಣ ಅವಳು. ನಾನೇ ಯಾಕೆ ಮಾತಾಡ್ಲಿ? ಅವಳೇ ಬಂದು ಮಾತಾಡ್ಲಿ. ಹಾಗಾದ್ರೆ ಸೆಕೆಂಡ್ ಹಾಫ್ ಏನ್ ಮಾಡೋದು ಅಶ್ವಿನ್? ಸರ್, ನಾನು ಬರ್ಕೊಂಬರ್ತೀನಿ ಸರ್. ಏನ್ ಅಶ್ವಿನ್, ಫಸ್ಟ್ ಹಾಫ್ ರಿಯಲ್ ಆಗಿ ಹೇಳಿ ಸೆಕೆಂಡ್ ಹಾಫ್ನ ರೀಲ್ ಮಾಡಬೇಕು ಅನ್ಕೊಂಡಿದ್ದೀರಾ? ಇಂಪ್ಯಾಕ್ಟ್ ಇರೋದಿಲ್ಲ ಅಶ್ವಿನ್. ಈ ಕಾಲದಲ್ಲಿ ಎಲ್ಲದಕ್ಕೂ ಅವಸರ ಪಟ್ಟು ನಿರ್ಧಾರ ತಗೊಳ್ಳುವಂತ ಯಂಗ್ಸ್ಟರ್ಸ್ ಮಧ್ಯದಲ್ಲಿ ಇದು ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಸಿ, ಟು ಬಿ ಆನೆಸ್ಟ್, ಈ ಕತೆ ನನಗೆ ಇಷ್ಟ ಆಗಿದೆ. ಆಕ್ಚುಲ್ ಆಗಿ ಇದನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಬಟ್ ಸೆಕೆಂಡ್ ಹಾಫ್ ಮುಗಿದ ಮೇಲೆ ಅದು ನಡೆಯುತ್ತೆ. ಸರ್, ಅಶ್ವಿನ್, ಸಿಂಪಲ್ ಅಶ್ವಿನ್. ಈ ಕತೆ ನಡಿಬೇಕು ಅಂದ್ರೆ ನೀನು ಹೋಗಿ ಮೀರಾನ ನೋಡ್ಬೇಕು. ಅಲ್ಲಿ ಏನ್ ನಡೆಯುತ್ತೋ ಅದನ್ನೇ ಸೆಕೆಂಡ್ ಹಾಫ್ ಆಗಿ ಮಾಡ್ಬಿಡೋಣ. ಏನ್ ಕಿಂಗು? ಅದಾಗಲ್ಲ ಸರ್. ನಮ್ಮಿಬ್ರಿಗೂ ಸೆಟ್ ಆಗಲ್ಲ ಸರ್. ಪ್ಲಸ್ ಅವಳ ಕಾಂಟ್ಯಾಕ್ಟ್ ಕೂಡ ತಪ್ಪೋಗಿದೆ. ಏಯ್, ಕಾಂಟ್ಯಾಕ್ಟ್ ತಾನೇ ಬಿಟ್ಟೋಗಿರೋದು, ಇನ್ನೂ ಮುಟ್ಟಿಲ್ಲ ತಾನೇ? ಅದಾಗಲ್ಲ ಅಣ್ಣ. ಯಾಕೋ ಆಗಲ್ಲ? ಕಿಂಗು, ಇರು. ಇಲ್ಲಿ ನೋಡಿ ಅಶ್ವಿನ್, ಈ ಕತೆನ ನಾನು ಸಿನಿಮಾ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಈ ಕತೆನ ನನಗೆ ಹೇಳಿ ನನ್ನ ನಿರ್ಧಾರನ ಹುಡ್ಕೊಂಡ್ ಬಂದಿದ್ದೀರಾ. ಆದ್ರೆ ಅದು ನಡಿಬೇಕು ಅಂದ್ರೆ ನೀವು ಮೀರನ್ನ ನೋಡಿ ಮಾತಾಡಬೇಕು. ಸೊ ನೀವು ಡೈರೆಕ್ಟರ್ ಆಗೋದು ಆಗದೆ ಇರೋದು ಈಗ ನಿಮ್ಮ ಕೈಲೈತೆ. ದ ಬಾಲ್ ಈಸ್ ಇನ್ ಯೋರ್ ಕೋರ್ಟ್ ನೌ. ನಿಂತರ ಒಬ್ಬ ಚೀಪ್ ವ್ಯಕ್ತಿನ ನಾನು ಯಾವತ್ತೂ ನೋಡೇ ಇಲ್ಲ ಅಶ್ವಿನ್. ಇನ್ನು ಮುಂದೆ ಜೀವನದಲ್ಲಿ ನಿನ್ ಬಗ್ಗೆ ಒಂದು ಕ್ಷಣನೂ ಯೋಚನೆ ಮಾಡಲ್ಲ. ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಅಶ್ವಿನ್? ಏನ್ ಮಾಡ್ಬೇಕು ಅಂತಿದ್ಯಾ ಅಶ್ವಿನ್? ದ ಬಾಲ್ ಈಸ್ ಇನ್ ಯೋರ್ ಕೋರ್ಟ್ ನೌ. ಇನ್ ಮುಂದೆ ನಿನ್ ಬಗ್ಗೆ ಒಂದು ಕ್ಷಣನೂ ಯೋಚನೆ ಮಾಡಲ್ಲ. ಏಯ್, ಹೋಗಿಲ್ಲೇ. ನೀನು ಹೋಗಿ ಒಂದ್ಸರಿ ಮಾತಾಡೋ, ಅವಳ ಹತ್ರ ಟ್ರೈ ಮಾಡೋ. ಲೇ, ನಾನು ಯಾಕೆ ಹೋಗಿ ಮಾತಾಡ್ಸ್ಬೇಕು? ಅವಳು ತಾನೇ ಜಗಳ ಮಾಡ್ಕೊಂಡು ಹೋಗಿದ್ದು. ಅವಳೇ ಬಂದು ಮಾತಾಡ್ಸ್ಲಿ ಬಿಡು. ಏನೋ ಯಾವಾಗ್ಲೂ ನಂದೇ ತಪ್ಪು ಅಂತ ಮಾತಾಡ್ತೀರಾ? ಅವಳ ಹತ್ರನೇ ಹೋಗಿ ಮಾತಾಡ್ರು. ಯಾವಾಗ ನೋಡಿದ್ರು ನಂದೇ ತಪ್ಪು. ನಿಂತರ ಒಬ್ಬ ಚೀಪ್ ವ್ಯಕ್ತಿನ ನಾನು ಯಾವತ್ತೂ ನೋಡೇ ಇಲ್ಲ ಅಶ್ವಿನ್. ದಿನದಿಂದ ದಿನಕ್ಕೆ ಕೊರೋನಾ ಹೆಚ್ಚಾಗುತ್ತಿರುವುದರಿಂದ ನಾಡಿನಲ್ಲಿ ಆತಂಕ ಹೆಚ್ಚಾಗುತ್ತಿದೆ. ದಿನದಿಂದ ದಿನಕ್ಕೆ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ಸರ್ಕಾರವು ಲಾಕ್ಡೌನ್ ಅನ್ನು ವಿಸ್ತರಿಸುತ್ತಿದ್ದಾರೆ. ಮುಂದಿನ ಮುಖ್ಯಾಂಶಗಳು. ಆ ಮಾವನ್ ಬಗ್ಗೆನೇ ಮೀರಾ ಹೇಳಕ್ ಬಂದಿರೋದು. ಅದನ್ನ ಹೀರೋ ಕೇಳಲಿಲ್ಲ. ಇಡಿಯಟ್. ನೀನೇನಾ ಟಾಕ್ಸಿಕ್ ಹುಡುಗ? ಆದ್ರೆ ಅದು ನಡಿಬೇಕು ಅಂದ್ರೆ ನೀವು ಮೀರಾನ ನೋಡಿ ಮಾತಾಡ್ಬೇಕು. ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಅಶ್ವಿನ್? ಏನ್ ಮಾಡ್ಬೇಕು ಅಂತಿದ್ಯಾ ಅಶ್ವಿನ್? ಏನ್ ಮಾಡ್ತೀಯ ಅಶ್ವಿನ್? ಏನ್ ಮಾಡಕ್ ಹೊಟ್ಟಿದ್ಯಾ ಅಶ್ವಿನ್? ಏನ್ ಮಾಡ್ತೀಯ ಅಶ್ವಿನ್? ಸಾಕ್ ನಿಲ್ಸಿ. ನನಗೂ ಮೀರಾಗೂ ಸೆಟ್ ಆಗಲ್ಲ. ಅವಳೀಗ ನನ್ನ ಲೈಫಲ್ಲೇ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಹಲೋ. ಏನಪ್ಪ, ಎಲ್ಲಿದ್ಯಾ? ಗಾಡಿ ಬಂದಿದೆ. ಬಂದ್ರ ಅಣ್ಣ? ಸರಿ ಬಾಪ. ಏನ್ ಇನ್ನ ಮಲಗಿದ್ಯಾನಪ್ಪ? ರೆಡಿ ಆಗಿಲ್ವಾ? ರೆಡಿನೇ ಅಣ್ಣ. ಸರಿನಪ್ಪ, ಬಾ ಬಾ ಬಾ. ಈಗಲೇ ಬರ್ತೀನಿ ಅಣ್ಣ. ಲೋ ಅಶ್ವಿನ್, ಶೂಟಿಂಗ್ ಬರ್ತಾ ಇದೀನಿ ಕಣ. ನಿಮ್ಮ ಅಪ್ಪಂಗೆ ಗೊತ್ತಾಗ್ದಂಗೆ ನೋಡ್ಕೊಳೋ. ಕಟ್. ಡ್ಯಾನಿ, ಸ್ವಲ್ಪ ವೈಡ್ ಲೇಡಿ 35 ಹಾಕೊಳ್ಳಿ. ಏನೇನು ಬರಕ್ ಹೇಳಿ ಫೋನ್ ಎತ್ತುತ್ತಾ ಇಲ್ಲ. ಚಿಕ್ಕಪ್ಪ ಹೇಳಿ. ಲೈ, ನಾನು ಇಲ್ಲಿಗೆ ಬಂದಿದ್ದೀನೋ? ಎಲ್ಲೋ ಇದೆಯಾ? ಈ ಕಡೆ 9 o'clock ನೋಡಿ. 9 o'clock? ಲೇ, 11 ಗಂಟೆ ಆಗ್ತಾ ಬಂತು ಕಣೋ. ಎಲ್ಲೋ ಇದೆಯಾ? ಲೆಫ್ಟ್ ಅಲ್ಲಿ ನೋಡಿ, ಲೆಫ್ಟ್ ಅಲ್ಲಿ. ಲೇ, ಹೇಗಾದ್ರೂ ಮಾಡಿ ಮಿಸ್ಕಿನ್ ಮೀಟ್ ಆಗೋ ತರ ಮಾಡೋ. ಕೊನೆ ಸಲ ನಿಮ್ಮಪ್ಪ ಓಕೆ ಓಕೆ, ಸರಿ ಸರಿ, ಓಕೆ. ಅಲ್ಲಿ ಟೆಂಟ್ ಕಾಣಿಸ್ತಿದ್ಯಾ? ಅಲ್ಲಿ ಫ್ರಂಟ್ ಅಲ್ಲಿ ಇದಲ್ಲ ಚಿಕ್ಕಪ್ಪ. ಇದಾ? ಅಲ್ಲಿ ಹೋಗಿ ವೆಯ್ಟ್ ಮಾಡಿ, ಬರ್ತೀನಿ. ಓಕೆ ಸರಿ. ಮಾಸ್ಟರ್, ಅಲ್ಲಿ ಗನ್ ಇದೆಯಲ್ಲ, ಅದು ಲೋಡ್ ಆಗಿದ್ಯಾ? ವರ್ಷ ರೆಡಿನಾ? ಡ್ಯಾನಿ ಶಾರ್ಟ್ ರೆಡಿನಾ? ವರ್ಷ ಸರ್. ವಿಷ್ಣು ಕರ್ಕೊಂಬ. ಓಕೆ ಸರ್. ಸರ್, ಶಾರ್ಟ್ ರೆಡಿ.
ಒಂದ್ ನಿಮಿಷ ಇದನ್ನ ಹಿಡ್ಕೊಳಪ್ಪ ಆ ಇಯರಿಂಗ್ ಕೊಡು. ಅಯ್ಯೋ ಸರ್ 1-2 ಮಿನಿಟ್ಸ್. ಏಯ್ ಲೈಟ್ ಹೋಗ್ತಾ ಇದೆ, ಬೇಗ ಬರಕಳೆ. ಸರ್ 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 ಲೈಟ್ ಹೋಗ್ತಿದೆ ಪ್ಲೀಸ್ ಸರ್. ಅವ್ರ ಸಿನಿಮಾಗೆ ಅಲ್ವಾ ರೆಡಿ ಆಗ್ತಾ ಇರೋದು. ಒಂದ್ ನಿಮಿಷ. ಸರ್ ಅವ್ರ ಕಿವಿಗೆ ಏಯ್, ಹೋಗೆ. ಹಾಕೋದು. ಸರ್ ಹೀರೋ ಅವ್ರು ಇಲ್ಲೇ ಇದ್ದಾರೆ ಸರ್, ಹಿಂದೆ ತಿರುಗಿದ್ರೆ ಮಾತಾಡ್ಬೋದು ಸರ್. ಏಯ್ ಯಾವನ ಅವನು? ಯಾರು ನೀವು? ಹಾ ರೆಡಿ ರೆಡಿ ಬನ್ನಿ. ಸರ್ ಅದು ಏನ್ ಸರ್ ಶಾರ್ಟು? ನೀವು ಸ್ಟ್ರೇಟ್ ಆಗಿ ನಿಂತ್ಕೊಂಡು ಈ ಕಡೆ ತಿರ್ಕೊಂಡು ಹಾಗೆ ಫಿಲ್ ಮಾಡಿ ನೋಡೋಣ. ಓಕೆ ಓಕೆ ಸರ್, ಒಳಗಿಂದ ಫಿಲ್ಮ್ ಮಾಡಿ. ಆಚೆಂದನ ಫಿಲ್ ಮಾಡಿ. ಓಕೆ ಓಕೆ ಇವಾಗ ನೋಡಿ ಸರ್, ಇವನೇನ್ ಬಾಹುಬಲಿ ಡೈರೆಕ್ಟ್ರು. ಇವನೇನ್ ದೊಡ್ಡ ಸೂಪರ್ ಸ್ಟಾರು. ಬಿ ರೆಡಿ. ಬಿ ರೆಡಿ ಬಿ ರೆಡಿ. ಏನ್ ಬೆಳಗ್ಗೆ ಬೆಳಗ್ಗೆ ಬೀರು ಅಂತವ್ರೆ. ಏಯ್ ರೆಡಿ ಮಾ, ರೆಡಿ ಆಕ್ಷನ್. ಏನ್ ನಿರ್ಧಾರ ಮಾಡಿದ್ಯಾ? ವಾಟ್ ಹ್ಯಾವ್ ಯು ಡಿಸೈಡೆಡ್? ಅದೆಲ್ಲ ದೊರೆ, ನನ್ ಜಾಗನ ಜಮೀನ್ದಾರ್ ಕೊಡಕ್ ಆಗೋದಿಲ್ಲ. ಕಟ್. ಅಯ್ಯೋ ಕನ್ನಡಕ ತೆಗಿತಾವ್ರೆ. ಬಾ ಸೂಪರ್ ಆಗಿ ಬಂತು. ಓಕೆನಾ ಸರ್? ಚಿನ್ನ ಒಂದ್ ಮೋರ್ ಹೋಗೋಣ. ಸ್ವಲ್ಪ ಸೆಟ್ಲ್ ಆಗಿ ಮಾಡಿ ಆಯ್ತಾ? ಸ್ವಲ್ಪ ಸೆಟ್ಲ್ ಆಗಿ ಮಾಡಿ. ಓಕೆ ಸರ್. ಚೆನ್ನಾಗೈತಲ್ವಾ? ಕ್ಯಾಮ್ರಾ ಆಕ್ಷನ್. ಅಣ್ಣ 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 ಏನ್ ಮಾಡಿದ್ರು ಅಣ್ಣ? ಅಣ್ಣ ಕಟ್. ಏಯ್ ಇದನ್ನ ಓಕೆ ಮಾಡ್ಕೊಳ್ಳಿ. ಚೆನ್ನಾಗಿಲ್ಲ ಇದು. ವಿಷ್ಣು ಅವರೇ ಓಕೆ ಅಂತವ್ರೆ. ಇನ್ನೊಂದು ಸ್ವಲ್ಪ ಸೆಟ್ಲ್ ಆಗಿ, ಸ್ವಲ್ಪ 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 ಸೆಟ್ಲ್ ಆಗಿ. ಇದಕ್ಕಿನ್ನ ಸೆಟ್ಲ. ಆಕ್ಷನ್. ಅಣ್ಣ ಅಣ್ಣ ಕಟ್. ಕ್ಲಾಪ್ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಏನಮ್ಮ ಇದು? ಏಯ್ ಇಲ್ಲಿ ಯಾರೋ ಡೈರೆಕ್ಟ್ರು? ನೀನಾ ನಾನಾ? ಸರ್ ಫಸ್ಟ್ ಡೇ ಚಿಕ್ಕಪ್ಪ. ಇತ್ತು ಸರ್. ಚಿಕ್ಕಪ್ಪ ಒಂದ್ ಸ್ವಲ್ಪ ಹೊತ್ತು ಸುಮ್ಮನಿರ್ತೀರಾ? ಬನ್ನಿ ಬನ್ನಿ. ಸರ್ ಇವ್ರು ನಮ್ಮ ಚಿಕ್ಕಪ್ಪ, ನಿಮ್ಮ ದೊಡ್ಡ ಫ್ಯಾನು. ದೊಡ್ಡ ಫ್ಯಾನು ಸರ್. ಪಿಶಾಚಿ ಮೂವಿ 15 ಸಲ ನೋಡಿದೀನಿ ಸರ್. ಸೊ ನಿಮ್ಮನ್ನ ಒಂದು ವಿಷಯ ಕೇಳ. ಏನು? ಏನ್ ಸರ್ ಡೇ ಅಂಡ್ ನೈಟ್ ಯಾವಾಗ್ಲೂ ಕಪ್ಪು ಕನ್ನಡಕ ಹಾಕಿರ್ತೀರಾ? ಅಯ್ಯೋ ದೇವ್ರೇ. ಕಣ್ಣಿಂದ ಮನುಷ್ಯತ್ವನ ಹುಡುಕ್ತಾ ಇದ್ದೀನಿ, ಸಿಕ್ಕಿಲ್ಲ, ಅದಕ್ಕೆ ಕನ್ನಡ ಹಾಕೊಂಡು ಹುಡುಕ್ತಾ ಇದ್ದೀನಿ. ಓ ಸರ್ ಇನ್ನೊಂದು ಪ್ರಶ್ನೆ ಕೇಳಬಹುದಾ ಸರ್? ಚಿಕ್ಕಪ್ಪ ಸಾಕು, ಅವ್ರಿಗೆ ಟೈಮ್ ಅವ್ರು ಫ್ರೀ ಆಗಿದ್ದಾರೆ ಕ್ವಶನ್ ಮಾಡ್ಬೇಕು. ಯಾಕೋ ಎಂಬಾರಸಿಂಗ್ ಆಗಿದ್ಯಾ? ಫ್ಯಾಮಿಲಿ ಅಂದ್ರೆ ಹೀಗೆ ಇರುತ್ತೆ, ಎಲ್ಲಾನು ತಡ್ಕೋಬೇಕು. ಸರಿನಾ? ಸರ್ ಒಂದು ಫೋಟೋ. ಸರಿ 4 ಗಂಟೆಗೆ ಓಕೆ ಅಂದಲ್ಲ, ಅದು ತಪ್ಪು. ನಿಮ್ ಚಿಕ್ಕಪ್ಪ ಹೇಳಿದೆ ಸರಿ. ಓಕೆ ಬ್ರೇಕ್. ನಾನು ಹೇಳಿಲ್ವಾ? ಬೇರೆ ಲೆವೆಲ್ ಚಿಕ್ಕಪ್ಪ. ನನ್ನ ಮುಂದಿನ ಸಿನಿಮಾ ಟೈಟಲ್ ಜನನಾಯಕ. ಏನು ಅಶ್ವಿನ್ ಮಾತೇ ಆಡಿಸ್ತಾ ಇಲ್ಲ? ತಿಂತೀರಾ? ಹಸುವಿಲ್ಲ ಸರ್. ಹೌದು, ನಮ್ಮ ಕತೆ ಏನಾಯ್ತು? ಸರ್ ಸರ್ ಊಟ ಮಾಡ್ಕೊಂಡ್ ಬರ್ತೀನಿ. ಹಸುವಾಗ್ತಾ ಇಲ್ಲ ಅಂತಾನೆ, ತಿನ್ಕೊಂಬರ್ತೀನಿ ಅಂತಾನೆ. ಏನ್ ಕತೆ? ಸರ್ ವಿಷ್ಣು ಚೆನ್ನಾಗಿ ಮಾತಾಡ್ತಿದ್ದಾನೆ. ಅಡ್ವಾನ್ಸ್ ತೊಗೊಂಡ್ಯಾ? ಇಲ್ಲ ಸರ್, ಆ ಕಥೆಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನು ಸಮಸ್ಯೆ? ಸರ್ ಅವರು ಸೆಕೆಂಡ್ ಹಾಫ್ ಅಲ್ಲಿ ಹೇಳಿರೋ ಚೇಂಜಸ್ ನಂಗೆ ಇಷ್ಟ ಆಗಿಲ್ಲ ಸರ್. ಸೆಟ್ ಆಗಿಲ್ವಾ? ನೀನೇನು ದೊಡ್ಡ ಡೈರೆಕ್ಟ್ರಾ? ಅವನೊಬ್ಬ ಎಸ್ಟಾಬ್ಲಿಷ್ಡ್ ಆಕ್ಟರ್ ತಾನೆ. ಅವ್ನು ಹೇಳಿದ್ರೆ ಮಾಡು. ನಿನಗೇನು ಅಷ್ಟೊಂದು ಈಗೋನಾ? ಇದು ಫಸ್ಟ್ ಸಿನಿಮಾ ತಾನೆ. ಸುಮ್ಮನೆ ಅವನ ಜೊತೆ ಹೋಗಿ ಮಾತಾಡಿ ಏನೇನು ಚೇಂಜಸ್ ಬೇಕೋ ಮಾಡ್ಕೊಂಡು ಅಡ್ವಾನ್ಸ್ ತಗೊಂಡು ಇಲ್ಲಿಗೆ ಬರಬೇಕು. ಹೋಗು. ಏಯ್ ನಾಳೆಗೆ ಏನು ಸೀನು? ಬ್ಯಾಕ್ಗ್ರೌಂಡ್ ಆಕ್ಷನ್. ಆಕ್ಷನ್. ತುಂಬಾ ದಿನ ಆದ್ಮೇಲೆ ಮನೆಗೆ ಬರ್ತಾನೆ. ಅವಳು ನೋಡ್ತಾನೆ, ಮನಸ್ಸಿಗೆ ಸಂತೋಷ ಆಗುತ್ತೆ. ಪದ್ಮನ ಅವನು ನೋಡ್ತಾಳೆ, ಇಬ್ಬರಿಗೂ ಪ್ರೀತಿ ಶುರು ಆಗುತ್ತೆ. ಅದನ್ನ ಅವ್ರ ತಂಗಿ ನೋಡ್ತಾಳೆ. ಏ ವಿಷ್ಣು, ದೇವಸ್ಥಾನದ ಪೂಜಾರಿ ಸುಣ್ಣ ಬಳಿಯ ಕರಿತಾವ್ರೆ, ಹೋಗು. ಪದ್ಮ ನಗೋದ್ ನೋಡಿ ಅವಳ ತಂಗಿ ಕೇಳ್ತಾಳೆ, ನೀನು ಅವನ್ನ ಪ್ರೀತಿಸ್ತಾ ಇದೀಯಾ ಅಂತ. ಅದಕ್ಕೆ ಪದ್ಮ ಹೇಳ್ತಾಳೆ, ಊರ್ ಬಿಟ್ಟು ಹೋದ್ರೂ ಬದುಕ್ಬೋದು, ಆದ್ರೆ ಇವನು ಒಬ್ಬ ಕೂಲಿಯವನು. ಇವ್ ನನ್ನನ್ನು ಹೇಗೆ ನೋಡ್ಕೋತಾನೆ ಅನ್ನೋದು ಯೋಚಿಸ್ತಿದ್ರೆ ಭಯ ಆಗ್ತಿದೆ. ಕಟ್ ಮಾಡ್ತೀವಿ. ಸ್ವಲ್ಪ ದಿನ ಆದ್ಮೇಲೆ ಪಕ್ಕದ ಊರಲ್ಲಿ ಒಂದು ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಈ ಪೊಲೀಸವ್ರ ಕುಟುಂಬ ಎತ್ತಿನ ಗಾಡಿಲಿ ಹೋಗ್ತಾರೆ. ಎತ್ತಿನ ಗಾಡಿ ಹೋಗ್ತಿರೋ ದಾರಿಗೆ ದಿಢೀರಂತ ದರೋಡೆಕೋರರು ಬರ್ತಾರೆ. ಅವ್ರು ನೋಡಿ ಆ ಕುಟುಂಬ ಭಯಪಡುತ್ತೆ. ಪಂಜ್ ಹಿಡ್ಕೊಂಡು ಗನ್ಗಳನ್ನ ಹಿಡ್ಕೊಂಡು ಅವರೆಲ್ಲ ಅವ್ರನ್ನ ಸುತ್ತುವರಿತಾರೆ. ಅವ್ರು ನೋಡಿ ಆ ಪೊಲೀಸರಿಗೆ ಹೆದರಿಕೆ ಬರುತ್ತೆ. ಆಗ ವಿಷ್ಣು ಕೆಳಗಿರ್ತಾನೆ. ಯಾವುದೇ ಭಯ ಇಲ್ಲದೆ ಸಿಗರ್ ಹಚ್ಕೋತಾನೆ. ಪದ್ಮ ಮುಖ ನೋಡ್ತಾನೆ. ಅವಳು ಗಾಬರಿ ಆಗಿರ್ತಾಳೆ. ಮಗು ತರ ಇದ್ದ ಮುಖ ಭಯಂಕರವಾದ ಒಬ್ಬ ವ್ಯಕ್ತಿಯ ಮುಖದ ಹಾಗೆ ಅವನ ಮುಖ ಬದಲಾಗುತ್ತೆ. ಅವಳು ಮನ್ಸಲ್ಲಿ ಏನು ಹೇಳ್ತಿರುತ್ತೆ, ವಿಷ್ಣು ಸಾಧಾರಣ ವ್ಯಕ್ತಿ ಅಲ್ಲ ಅಂತ ಅವಳು ಗೊತ್ತಾಗುತ್ತೆ.
ರಿವೀಲ್ ಮಾಡ್ತೀನಿ. ಆ ದರೋಡೆಕೋರರ ನಾಯಕನೇ ಈ ವಿಷ್ಣು. ತಮ್ಮ ನಾಯಕನ ಅಲ್ಲಿ ನೋಡಿದ್ಮೇಲೆ ಎಲ್ಲ ದರೋಡೆಕೋರರು ತಿರುಗಿ ಬಂದ ದಾರಿಲೆ ಓಡೋಗ್ತಾರೆ. ಎಷ್ಟು ಸಖತ್ತಾಗಿದೆ ಸರ್. ಸೂಪರ್ ವಿಷ್ಣು ಅಂತ ಯಾಕೆ ಹೆಸರಿಟ್ರಿ ಸರ್? ವಿಷ್ಣು ಅಂದ್ರೆ ನರಸಿಂಹನ ಅವತಾರ. ನೆಕ್ಸ್ಟ್ ಶಾಟ್, ಪದ್ಮ ಮನೆಗೆ ವಿಷ್ಣು ಹೋಗ್ತಾನೆ. ಅವತ್ತು ಜೋರಾಗಿ ಮಳೆ ಬರ್ತಾ ಇರುತ್ತೆ. ಊರೇ ಭಯ ಪಡುವಂತ ಆ ದರೋಡೆಕೋರ ವಿಷ್ಣು ತನ್ನ ಎಲ್ಲ ಆಯುಧಗಳನ್ನ ಪದ್ಮ ಕಾಲ್ ಹತ್ರ ಹಾಕ್ತಾನೆ. ಪದ್ಮ, ನಿನಗೋಸ್ಕರ ನಾನು ಬದಲಾಗ್ತಾ ಇದ್ದೀನಿ. ಈ ಕೊಲೆ, ದರೋಡೆ ಎಲ್ಲಾನು ಬಿಟ್ಬಿಟ್ಟು ನಾನೊಬ್ಬ ರೈತನಾಗ್ತೀನಿ. ನೀನ್ ನನ್ನ ಒಪ್ಕೊಳ್ತೀಯ ಅಂತ ವಿಷ್ಣು ಅವಳನ್ನ ಕೇಳ್ತಾನೆ. ತನಗಾಗಿ ಬದಲಾದಂತಹ ಆ ವಿಷ್ಣುನ ನೋಡಿ ಓಡ್ ಹೋಗಿ ಪದ್ಮ ಅವನ ಗಟ್ಟಿಯಾಗಿ ತಪ್ಕೊಳ್ತಾಳೆ. ಅದೇಗ್ ಸರ್ ಸಾಧ್ಯ? ಅವನೊಬ್ಬ ದರೋಡೆಕೋರ, ಅವನ್ ಯಾಕೆ ಅವಳ ಹತ್ರ ಹೋಗ್ಬೇಕು? ಬೇಕಿದ್ರೆ ಪದ್ಮನ ಎತ್ಕೊಂಡ್ ಬರ್ಬೋದಿತ್ತಲ್ವಾ? ಏಯ್, ಅದ್ ಹಂಗಲ್ಲ. ಒಬ್ಬ ದರೋಡೆಕೋರಂಗೆ ಪೊಲೀಸ್ ಮಗಳನ್ನ ಹೇಗ್ ಮದುವೆ ಮಾಡ್ತಾರೆ ಸರ್? ಯಾಕೆ ಕೊಡ್ಬಾರ್ದು? ಅವನ್ ದರೋಡೆಕೋರ ಆಗಿದ್ದ, ಈಗ ಪ್ರೀತಿಗೋಸ್ಕರ ಬದಲಾದ. ತಾನ್ ಬದಲಾಗಿರೋ ವಿಷಯನ ನೇರವಾಗಿ ಪೊಲೀಸರಿಗೆ ಹೇಳ್ತಾನೆ. ನಾನ್ ದರೋಡೆಕೋರ ಆಗಿದೆ, ಈಗ ಬದಲಾಗಿದ್ದೀನಿ, ನಿಮ್ ಮಗಳನ್ನ ಕೊಡಿ ಅಂತ ಕೇಳ್ತಾನೆ. ಅದ್ರಲ್ಲಿ ಏನ್ ತಪ್ಪಿದೆ? ಅದೆಲ್ಲ ಆಗಲ್ಲ ಸರ್. ಅವ್ನ್ ಪ್ರೀತಿಗೋಸ್ಕರ ಅವ್ನ್ ಯಾಕೆ ಬದಲಾಗ್ಬೇಕು? ಹೇಗಿದ್ದಾರೋ ಹಾಗೆ ಎಕ್ಸೆಪ್ಟ್ ಮಾಡಿದ್ರೆ ತಾನೇ ಸರ್ ಲವ್. ಏನೋ ಮಾತಾಡ್ತಾ ಇದ್ಯಾ? ಜಗತ್ನಲ್ಲಿರೋ ಎಲ್ಲರೂ ಪ್ರೀತಿಗೋಸ್ಕರ ಕೆಳಗೆ ಬೀಳಬೇಕು ಕಣೋ. ದಟ್ಸ್ ವೈ ದೇ ಕಾಲ್ ಇಟ್ ಫಾಲಿಂಗ್ ಇನ್ ಲವ್. ಯು ಹ್ಯಾವ್ ಟು ಸರೆಂಡರ್ ಯುವರ್ ಸೆಲ್ಫ್ ಮ್ಯಾನ್. ಈಗ ನೀನು ಒಂದು ಹುಡುಗಿನ ಇಷ್ಟಪಡ್ತೀಯಾ, ನಿನ್ಗೊಂದು ತುಂಬಾ ಕೆಟ್ಟದಾಗಿರೋ ಗುಣ ಇದೆ, ಅವಳಿಗೋಸ್ಕರ ಅದನ್ನ ಸ್ಯಾಕ್ರಿಫೈಸ್ ಮಾಡೋದಿಲ್ವಾ? ಆ ಕ್ಯಾನ್ಸರ್ ನ ಕಟ್ ಮಾಡಿ ಕಿತ್ ಬಿಸಾಕೋದಿಲ್ವಾ? ಆ ಪ್ರೀತಿಗೋಸ್ಕರ, ಆ ನಿಜವಾದ ಪ್ರೀತಿಗೋಸ್ಕರ ಅದನ್ನ ಸ್ಯಾಕ್ರಿಫೈಸ್ ಮಾಡಿಲ್ಲ ಅಂದ್ರೆ ಯುವರ್ ಲೂಸರ್ ಮ್ಯಾನ್, ಯುವರ್ ಲೂಸರ್. ಎಕ್ಸ್ಕ್ಯೂಸ್ ಮೀ ಸರ್. ಮಾಡ್ಬೇಡ ಮೀರಾ, ಮಾತಾಡ್ಬೇಡ ಅಂತ ಹೇಳ್ತಾನೆ ನಿಂತಾನೆ. ನನಗೆ ಬೇಡ ಅಂತ ಹೇಳ್ದೆ ತಾನೆ. ನಾನು ಇರೋದೇ ಹೀಗೆ ಮೀರಾ. ಕೋಪ ಮಾಡ್ಕೊತೀನಿ, ಹೊಡಿತೀನಿ, ಬಡಿತೀನಿ. ಇದೇ ನನ್ ಗುಣ, ಇದೇ ನನ್ ಕ್ಯಾರೆಕ್ಟರ್. ಇಷ್ಟ ಇದ್ರೆ ಇರು, ಇಲ್ಲಾಂದ್ರೆ ಹೋಗ್ತಾ ಇರು. ನೀನ್ ಸಂತೋಷವಾಗಿದ್ರು ಕಷ್ಟದಲ್ಲಿದ್ರು ನಾನ್ ನಿನ್ಗೋಸ್ಕರ ಬಂದೆ ಅಲ್ವಾ? ಅದೇ ನಾನು ಪ್ರಾಬ್ಲಮ್ ಅಂದಾಗ ನಿಂಗೆ ಅದನ್ನ ಪ್ರಯಾರಿಟೈಸ್ ಮಾಡಕ್ ಆಗ್ಲಿಲ್ಲ ಅಲ್ವಾ? ಆ ಪ್ರೀತಿಗೋಸ್ಕರ, ನಿಜವಾದ ಪ್ರೀತಿಗೋಸ್ಕರ ನೀನ್ ಸ್ಯಾಕ್ರಿಫೈಸ್ ಮಾಡಿಲ್ಲ ಅಂದ್ರೆ ಯುವರ್ ಎ ಲೂಸರ್ ಮ್ಯಾನ್, ಯುವರ್ ಲೂಸರ್. ಸಾರ್, ಏನಪ್ಪ? ಆ ಏಲಿಯನ್ ಮೊಟ್ಟೆ ಹಾಕತ್ತೆ ಅಂತ ಒಂದ್ ಕತೆ ಹೇಳಿದ್ನಲ್ಲ, ಹೌದು. ಅದಕ್ಕೆ ಸೈನ್ ಹಾಕ್ಬಿಡೋದಾ? ಅದೆಲ್ಲ ಇರ್ಲಿ. ಅಶ್ವಿನ್ ಲವ್ ಸ್ಟೋರಿ ಏನಾಯ್ತು? ಮಾತಾಡ್ದ ಇಲ್ವಾ? ಒಳ್ಳೊಳ್ಳೆ ಕತೆಗಳೆಲ್ಲ ಬಿಟ್ಬಿಡಿ. ಅಶ್ವಿನ್ ಕತೆ ಎಷ್ಟೊಂದು ಮುಖ್ಯನಾ ನಿಮ್ಗೆ? ಇಲ್ಲಿ ನೋಡು ಕಿಂಗು, ಒಂದು ನಿಜವಾದ ಕತೆ ತಗೋಬೇಕಾದ್ರೆ ಅದು ಆಡಿಯನ್ಸ್ಗೆ ಎಕ್ಸ್ಟ್ರಾ ರಿಲೇಟ್ ಆಗಿರುತ್ತೆ. ಯಾಕಂದ್ರೆ ನಾವು ಬರ್ದಿರೋ ಸ್ಕ್ರೀನ್ ಪ್ಲೇಕಿನ ಅವ್ನ್ ಬರ್ದಿರೋ ಸ್ಕ್ರೀನ್ ಪ್ಲೇ ಬೇರೆ ತರ ಇರುತ್ತೆ. ಆದ್ರೆ ಅವ್ನು ಇನ್ನೂ ಅಂತ ಸೂಪರ್ ಕತೆ ಹೇಳಿಲ್ವಲ್ಲ. ಅವ್ನು ಹೇಳಿರೋದೇ ಒಂದು ಸ್ವಂತ ಕತೆ, ನೋವಿನ ಕತೆ. ಅದನ್ನ ಹಿಡ್ಕೊಂಡು ಯಾಕೆ ನೇತಾಡ್ತಾ ಇದ್ದೀರಾ? ಕಿಂಗ್, ಈಗ ನಮ್ಗೆ ತುಂಬಾ ಇಷ್ಟ ಆದವರು ನಮ್ಗೆ ಇಷ್ಟ ಆಗದಿರೋ ವಿಷಯನ ಗೊತ್ತಿಲ್ಲದೆ ಮಾಡಿದಾಗ ಇಷ್ಟು ದಿನ ಅವ್ರು ಮಾಡಿರೋ ಒಳ್ಳೆ ಕೆಲಸ ಯಾವ್ದು ಕಣ್ಗೆ ಕಾಣಿಸೋದಿಲ್ಲ. ಕೊನೆದಾಗ ಮಾಡಿರೋ ತಪ್ಪು ಮಾತ್ರ ದೊಡ್ಡದಾಗ ಕಾಣುತ್ತೆ. ಇಷ್ಟು ದಿನ ಆ ಹುಡುಗಿ ಅವ್ನಿಗೆ ಎಂಕರೇಜ್ ಮಾಡ್ತಾ ಸಪೋರ್ಟಿವ್ ಆಗಿದ್ದಾಳೆ. ಯಾಕೆ? ಸಿನಿಮಾಗೆ ಕರ್ಕೊಂಡ್ ಬಂದಿದ್ದೆ ಅವಳು. ಆದ್ರೆ ಇವನು ಸಿನಿಮಾನ ಹಿಡ್ಕೊಂಡ ಅವಳನ್ನ ಬಿಟ್ಟ. ಕಿಂಗು, ನಾವು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಒನ್ ಮೋರ್ ಟೇಕ್ ಇರುತ್ತೆ. ಆದ್ರೆ ಜೀವನದಲ್ಲಿ ತಪ್ಪು ಮಾಡಿ ಒಬ್ರು ದೂರ ಆದ್ರೆ ಅದಕ್ಕೆ ಒನ್ ಮೋರ್ ಸಿಗತ್ತಾ? ಯಾವತ್ತೂ ಸಿಗಲ್ಲ. ಸರ್, ಇವಾಗಿನ ಲವ್ ಜನರೇಷನ್ ನೀವ್ಯಾಗ ಫೀಲ್ ಆಗ್ತಾ ಇದ್ದೀರಾ? ನಿಮಗೆ ಲವ್ ಫೇಲ್ಯೂರ್ ಆಗಿದೆಯಾ? ನನಗೆ ಲವ್ ಇಲ್ಲ, ಫೇಲ್ಯೂರು ಇಲ್ಲ. ಹಾಗಾದ್ರೆ ನಿಮ್ಗೆ ಆ ಫೀಲಿಂಗ್ಸ್ ಅರ್ಥ ಆಗಲ್ಲ. ನನಗೆ ಲವ್ ಮಾಡಿ ಮದುವೆ ಆಗಿ ಫೇಲ್ಯೂರ್ ಆಗಿದೆ. ಕಿಂಗು, ನಾನು ಅವನ ಥರನೇ ಕಿಂಗು. ನನ್ನ ಲೈಫಲ್ಲಿ ತಪ್ಪು ಮಾಡುವಾಗ ಆ ಒನ್ ಮೋರ್ ನನಗೆ ಸಿಗಲಿಲ್ಲ. ನಾನು ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗಲಿಲ್ಲ. ಆ ಒಂದು ಕೊರಗು ಯಾವಾಗಲೂ ಕಾಡ್ತಾ ಇರುತ್ತೆ. ಆ ಒನ್ ಮೋರ್ ಅಶ್ವಿನ್ಗೆ ಸಿಗ್ಬೇಕು ಅಂತ ಆಸೆ ಪಡ್ತೀನಿ. ಯಾಕೆ ಅಂತ ಗೊತ್ತಾ? ಅಶ್ವಿನ್ ಆ ಕತೆನ ನನ್ನ ಹತ್ರ ಹೇಳ್ಬೇಕಾದ್ರೆ ಅವನ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಾ ಇತ್ತು. ಅವನ್ ಇನ್ನೂ ಆ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ ಕಿಂಗು. ಆದ್ರೆ ಒಪ್ಕೊಳ್ಳೋದಕ್ಕೆ ಅವನ್ ಈಗೋ ತಡೀತಾ ಇದೆ. ಅವನ್ ಜೀವನ ಬದಲಾಯಿಸ್ಕೊಳ್ಳೋಕೆ ಇದೇ ಅವನಿಗೆ ಒನ್ ಮೋರ್. ಓ, ಅದಕ್ಕೇನೆ ಸೆಕೆಂಡ್ ಹಾಫ್ ಅಲ್ಲಿ ಹೋಗಿ ಮೀಟ್ ಮಾಡು ಅಂತಂದ್ರ? ಅದ್ ಮಾತ್ರ ಅಲ್ಲ, ನಮಗೂ ಒಂದು ಒಳ್ಳೆ ಕತೆ ಸಿಗುತ್ತಲ್ಲ. ಅಯ್ಯ, ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡಿ ಅಂದ್ರೆ ಯಪ್ಪ.